ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾಕಪ್ಪ ಲೇಟ್ ಆಯಿತು ವಿಡಿಯೋ ಅಪ್ಲೋಡ್ ಮಾಡೋದಂತ ಅಂದ್ಕೊತಿದ್ದೀರಾ ಅನ್ಕೋತೀನಿ. ಬಟ್ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿನೇ ಒಂದು ವಾರ ಆಯಿತು. ಬಟ್ ಕೆಲವೊಂದು ಕಾರಣದಿಂದ ಅದು ಅಪ್ಲೋಡ್ ಆಗಿಲ್ಲ. ಆದರೆ ವ್ಯೂವ್ಸ್ ಆಗಿದೆ ಕೆಲವೊಂದು. ಅದು ಯೂಟ್ಯೂಬ್ ಅವ್ರ ಚಾನಲ್ ಕಡೆಯಿಂದ ಅವ್ರ ಕಡೆಯಿಂದನೇ ಆಗಿರೋದು. ಅವ್ರು ಕೆಲವೊಂದು ರೆಸ್ಟ್ರಿಕ್ಷನ್ ಅಂತ ಇರುತ್ತೆ. ನಾನಿಲ್ಲಿ ಮಗು ಸ್ವಿಮ್ಮಿಂಗ್ ಮಾಡೋದಂದರೆ ಈ ಗುಂಡದಲ್ಲಿ ನೀರಾಡೋದೆಲ್ಲನ ಅಪ್ಲೋಡ್ ಮಾಡಿದ್ದೆ. ಮೋಸ್ಟ್ಲಿ ಆ ಒಂದು ಕಾರಣಕ್ಕೆ ಏನೋ ಗೊತ್ತಿಲ್ಲ. ಸೊ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇದು ಬಂದು ಜವಳು ಕಾರ್ಯಕ್ರಮ ನನ್ನ ಮಗಳಿಗೆ ಮನೆ ದೇವ್ರಿಗೆ. ಎಲ್ಲಿ ಅಂತ ಅಂದರೆ ರಟ್ಕಲ್ ರೇವಣಸಿದ್ದೇಶ್ವರ ಟೆಂಪಲ್. ಇದು ತುಂಬ ಚೆನ್ನಾಗಿದೆ ಟೆಂಪಲ್ಲು ಆ್ಯಂಡ್ ಪವರ್ಫುಲ್ ದೇವರು ಕೂಡ. ನಾವಿಲ್ಲಿ ಹೊಡ್ತಾ ಇರೋದು ಗುಂಡಕ್ಕೆ ಹೋಗ್ತಾಯಿದ್ದೀವಿ. ಮೊದಲೇದಾಗಿ ರಾತ್ರಿಗೆ ನಾವು ಅಲ್ಲೇ ಸ್ಟೇ ಮಾಡಿರೋದ್ರಿಂದ ಅಂದ್ಕೊಂಡಿದ್ವಿ ಮನೆ ದೇವರಲ್ಲಿ ಒಂದು ದಿನ, ಒಂದು ವಾರ ಅಲ್ಲ ಸಾರಿ, ಒಂದು ದಿನ ಆದರೂ ಅಂದರೆ ಒಂದು ರಾತ್ರಿ ಆದರೂ ಸ್ಟೇ ಮಾಡಲೇಬೇಕು. ಯಾರೇ ಆಗಲಿ ಅವರವರ ಮನೆ ದೇವರಿಗೆ ಒಂದು ರಾತ್ರಿ ಆದರೂ ಉಳಿದು, ಆ ರಾತ್ರಿ ಉಳಿದು ಮರುದಿನ ಅಲ್ಲಿ ಕಲ್ಯಾಣಿ ಅಂದರೆ ಈ ಗುಂಡ ಇದ್ದರೆ ನೀರಿನ ಕೊಳ ಸ್ನಾನ ಮಾಡಿಕೊಂಡು ದೇವರ ದರ್ಶನ ಮಾಡಿಕೊಂಡು ಬರೋದು ತುಂಬ ಒಳ್ಳೆಯದು. ನಮಗೂ ನಾವು ಮನೆ ದೇವರನ್ನು ಎಷ್ಟು ಆರಾಧಿಸ್ತೀವೋ ಅಷ್ಟು ಒಳ್ಳೆಯದು ನಮಗೆ. ಇಲ್ಲಿ ನಮಗೆ ಇಬ್ರಿಗೂ ಜೋಡಿ ಅಂದರೆ ನಾನು, ನನ್ನ ಹಸ್ಬೆಂಡ್, ನನ್ನ ಮಗಳು ಮತ್ತು ಆ ಕಡೆ ನಮ್ಮ ಮೈದನ ಮಕ್ಕಳು ಇಬ್ಬರಿಗೂ ಕೂಡ ಈ ರೀತಿ ಪೂಜಾರಿಗಳು ನೀರು ಹಾಕಿಬಿಟ್ಟು ನಾವು ಅಲ್ಲಿ ಗುಂಡನ ಮುಳುಗಿದ್ದು ನೋಡ್ಬೋದು ನೀವು. ಆ್ಯಕ್ಚುಲಿ ನಾನು ಎಡಿಟ್ ಮಾಡಿದ್ದೆ, ಏನೇನೋ ಹೇಳಿದ್ದೆ, ಆ್ಯಕ್ಚುಲಿ ಅದೆಲ್ಲ ಮಿಸ್ ಆಯಿತು. ಅಂದರೆ ಆ ಟೈಮಿಗೆ ನಾನು ಏನು ಹೇಳಬೇಕು ಅಂದಿರ್ತೀನಿ ಹೇಳಿರ್ತೀನಿ. ಮತ್ತೆ ಒಂದು ವಾರ ಆದಮೇಲೆ ಇದು ಯಾಕೋ ಅಪ್ಲೋಡ್ ಆಗಿಲ್ಲ ಅಂತ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇಲ್ಲಿ ನಾವು ಹರಕೆ ಇತ್ತು, ಸೊ ಹರಕೆ ಎಲ್ಲ ಮಾಡೋಣ ಅಂತ ಇಲ್ಲಿ ದೀಡ್ ನಮಸ್ಕಾರ ಅಥವಾ ನೆಲ ಅಳಿಯೋದು ಕೂಡ ಅಂತ ಹೇಳ್ತಾರೆ. ಅದೆಲ್ಲ ಮುಗಿಸ್ಕೊಂಡು ಬಂದು ಇಲ್ಲಿ ತೆಂಗಿನಕಾಯಿ ಒಂದೊಂದು ಸ್ಟೆಪ್ಸಿಗೂ ತೆಂಗಿನಕಾಯಿ ಹಾಗೆ ದೀಪ ಹಚ್ತೀವಿ ಅಂತ ಬೇಡ್ಕೊಂಡಿರೋದ್ರಿಂದ ತೆಂಗಿನಕಾಯಿಗಳನ್ನ ಸಾಲು ನೋಡ್ಬೋದು. ಅದರ ಪಕ್ಕದಲ್ಲೇ ದೀಪಗಳನ್ನೂ ಕೂಡ ಇಟ್ಟಿದ್ದೀವಿ. ಹಾಗೆ ಮೇಲೆ ದೇವಸ್ಥಾನಕ್ಕೆ ಬಂದುಬಿಟ್ಟು ಇಲ್ಲೂ ಕೂಡ ದೀಡ್ ನಮಸ್ಕಾರನ ಹಾಕ್ತಾಯಿದ್ದೀವಿ. ಯಾವುದೇ ಥರ ನಮಗೆ ಸ್ಟ್ರೇನ್ ಅನಿಸಿಲ್ಲ. ಎದ್ದಿದ್ದು ಬೆಳಿಗ್ಗೆ 3 ಗಂಟೆಗೆ ಎದ್ದಿದ್ದು. ಅದಾದಮೇಲೆ 6 ಗಂಟೆಗೆಲ್ಲ ಹೋಗಿ ನಾವು ಬಿಸಿಲು ಬೇಸಿಗೆ ಇರೋದ್ರಿಂದ ತುಂಬ ಬಿಸಿಲೇ ಇದೆ, ತುಂಬ ಕತ್ಲೆ ಅಂತೂ ಅನ್ನಿಸ್ತಾ ಇಲ್ಲ. ಹೋಗಿ ಅಲ್ಲಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ದೇವಸ್ಥಾನ ಒಳಗೆ ಬರೋಷ್ಟಿಗೆ 7 ಗಂಟೆ ಆಗಿತ್ತು. ಯಾಕೆಂದರೆ ಬಿಸಿಲು ಅನ್ನೋಷ್ಟಿಗೆ ಎಲ್ಲ ನಾವು ಹರಕೆನ ಮುಗಿಸ್ಕೊಂಡು ಬಿಡೋಣ. ಮುಂದಿನ ತುಂಬ ಹರಕೆಗಳು ಕೂಡ ಇತ್ತು, ಹಾಗಾಗಿ ಒಂದೊಂದಾಗಿ ಮುಗಿಸ್ಕೊಳ್ಳೋಣ ಅಂತ ದೀಡ್ ನಮಸ್ಕಾರ ಆದಮೇಲೆ ಇಲ್ಲಿ ಇದ್ರ ಮಾಯಮ್ಮ ದೇವಿ ಅಂತ ಇದ್ದಾಳೆ. ಆ ದೇವಿಗೆ ನಾವು ಉಡಿ ತುಂಬೋದು ಹರಕೆ ಕೂಡ ಇತ್ತು. ಇಲ್ಲಿ ಸೀರೆನ ತೊಗೊಂಡು ಬಂದಿದ್ವಿ. ಹಾಗೆ ಉಡಿ ತುಂಬಕ್ಕೆ ಏನೇನು ಬೇಕು ಅದನ್ನೆಲ್ಲನೂ ಕೂಡ ನಾವಿಲ್ಲಿ ನಾನು ಮತ್ತು ನನ್ನ ಸಿಸ್ಟರ್ ಇಬ್ಬರು ಸೇರಿಬಿಟ್ಟು ನಾವು ಉಡಿನ ತುಂಬ್ತಾ ಇದ್ದೀವಿ. ನೋಡ್ಬೋದು ವಿಡಿಯೋನ ನನ್ನ ಮೈದನ ಮಗ ಮಾಡಿದ್ದಾನೆ. ಒಂದು ಸಾರಿ ಲ್ಯಾಂಡ್ಸ್ಕೇಪು, ಒಂದು ಸಾರಿ ಈ ರೀತಿ ಹಿಡ್ದಿದ್ದಾನೆ. ಆ್ಯಂಡ್ ಇಲ್ಲಿ ಜವಳ ಕಾರ್ಯಕ್ರಮಕ್ಕೆಲ್ಲ ನಮ್ಮ ಅತ್ತೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಕೂತಿದ್ದಾರೆ. ಆಮೇಲೆ ನನ್ನ ತವ್ರ ಮನೆ ಕಡೆಯವರು ಎಲ್ಲರೂ ಬಂದಿದ್ದರು. ಬಂದ ತಕ್ಷಣ ಎಲ್ಲ ಜವಳ ಕಾರ್ಯಕ್ರಮ ಕೂಡ ಸ್ಟಾರ್ಟ್ ಮಾಡಿದ್ವಿ. ತುಂಬ ಬಿಸಿಲು, ಅಲ್ಲಿ ನಮ್ಮ ಅಣ್ಣ ಗಾಳಿ ಹಾಕ್ತಾಯಿದ್ದಾರೆ, ನನ್ನ ಮಗಳು ತುಂಬ ಆಡ್ತಾಯಿದ್ಲು. ತುಂಬ ಸೆಕೆ, ಹೇಳೋಕ್ಕಾಗಲ್ಲ. ನಮ್ಮ ಗುಲ್ಬರ್ಗ ಡಿಸ್ಟಿಕ್ ಗೊತ್ತಿರಬೇಕು ಎಷ್ಟು ಬಿಸಿಲು ಇರ್ತದಂತ. ಅದಾದಮೇಲೆ ನಾನು ಸೀರೆನ ಕೊಟ್ಟರು, ಸೀರೆನ ಉಟ್ಕೊಂಡು ಬಂದು ನೋಡ್ಬೋದು ರೆಡಿ ಏನು ಆಗೋಕ್ಕಾಗೆಲ್ಲ ಹೆವಿ ಟ್ಯಾನ್ ಆಗಿ ಹೋಗಿದ್ದೀನಿ. ಮುಖ ನೋಡಿದ್ರೆ ಗೊತ್ತಾಗುತ್ತೆ. ನಾನು ಇದಕ್ಕೂ ಮುಂಚೆ ಅಪ್ಲೋಡ್ ಮಾಡಿರೋ ವಿಡಿಯೋಗೂ ಕೂಡ. ಆ್ಯಂಡ್ ಈಗ ನೋಡ್ಬೋದು ಹೆವಿ ಬಿಸಿಲು. ಎಲ್ಲರೂ ಅಂತಿದ್ದಾರೆ ಏನು ಈ ರೀತಿ ಆಗಿಬಿಟ್ಟಿದೆಯಾ ಅಂತ. ಏನು ಮಾಡೋಕ್ಕಾಗಲ್ಲ, ತುಂಬ ಬಿಸಿಲು ಇರೋ ಕಾರಣಕ್ಕೆ. ಜೊತೆಗೆ ಊರು ಸುತ್ತಾ ಇದ್ದೀವಿ. ಆಬ್ವಿಯಸ್ಲಿ ಟ್ಯಾನ್ ಆಗೋದು ಹಾಗಂತ ತುಂಬ ಕೇರ್ ಕೂಡ ತೊಗೊಳಕ್ಕಾಗಿಲ್ಲ, ಯಾವ ಸನ್ಸ್ಕ್ರೀನು ಅದು ಇದು ಅಂತ. ಸೊ ಏನಾದರೂ ಇದ್ದರೆ ಸಜೆಸ್ಟ್ ಮಾಡಿ ಫ್ರೆಂಡ್ಸ್, ಏನು ಹಚ್ಕೋಬೇಕು ಅನ್ನೋದನ್ನು. ಆ್ಯಂಡ್ ಇಲ್ಲಿ ಬಟ್ಟೆ ಎಲ್ಲ ಮುಗಿಸ್ಕೊಂಡು ನನ್ನ ಮಗಳು ಸಖತ್ತಾಗಿ ಕ್ಯೂಟಾಗಿ ಕಾಣಿಸ್ತಾ ಇದ್ದಾಳೆ ಆ ಡ್ರೆಸ್ ಮೇಲೆ ಅಂತೂ. ಎಲ್ಲರೂ ನೆಂಟರೆಲ್ಲ ಬಂದಿದ್ದರು, ಒಬ್ಬೊಬ್ಬರಾಗಿ ಬಟ್ಟೆನ ಕೂಡ ಮಾಡ್ತಾಯಿದ್ರು. ಆ್ಯಂಡ್ ನಾವು ಕೂಡ ಅವ್ರಿಗೆ ರಿಟರ್ನ್ ಗಿಫ್ಟ್ ಅಂತ ಬಟ್ಟೆನೂ ಕೂಡ ಮಾಡ್ತಾಯಿದ್ವಿ. ಅದಾದಮೇಲೆ ಮುಗಿಸ್ಕೊಂಡು ಬಂದು ಕೆಳಗಡೆ ರೂಮ್ ತೊಗೊಂಡಿದ್ವಿ. ರೂಮ್ ಮುಂದೆನೇ ಊಟಕ್ಕೆ ರೆಡಿ ಆಗಿತ್ತು. ಎಲ್ಲರೂ ಫುಲ್ ಟಯರ್ಡ್ ಆಗಿದ್ದರು. ಆ್ಯಂಡ್ ನನ್ನ ತಮ್ಮ ತಂಗಿಯರು ಎಲ್ಲರೂ ಸೇರಿ ನಾವು ಬಡಿಸ್ತೀವಿ ಅಂತ ಎಲ್ಲರೂ ಕೂಡ ಜೈ ಅಂತ ಊಟಕ್ಕೆ ಬಡಿಸಿದ್ರು. ನಾವಂತೂ ಫುಲ್ ಖುಷಿ ಆಯಿತು. ಏಕೆಂದರೆ ಆ ಬಿಸಿಲಲ್ಲಿ ಆ್ಯಂಡ್ ನಾವು ಫಾಸ್ಟಿಂಗ್ ಇರೋದ್ರಿಂದ ಕಂಟಿನ್ಯೂಸ್ ಆಗಿ ಊಟ ಬೇರೆ ಇರಲಿಲ್ಲ. ಎಲ್ಲರೂ ಬಡಿಸಿದ್ರಿಂದ ಆ್ಯಂಡ್ ನಮ್ಮ ಚಿಕ್ಕಿ ಹಾಗೆ ಕಾಕಿ ಎಲ್ಲರೂ ಸೇರಿ ಬಂದಿರೋರೆಲ್ಲರೂ ಸೇರಿ ಕೈ ಜೋಡಿಸಿರೋದ್ರಿಂದ ಎಲ್ಲ ಕೂಡ ಬೇಗ ಆಯಿತು. ಎಲ್ಲರೂ ಊಟನೂ ಮಾಡಿದ್ರು. ಆ್ಯಂಡ್ ಹರಕೆಗಳು ಕೂಡ ತುಂಬ ಚೆನ್ನಾಗಾಯಿತು ಅಂದ್ಕೊಂಡಿದ್ದಂಗೆ. ಸೊ ತುಂಬಾ ಖುಷಿ ಆಯಿತು. ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ವ್ಲಾಗ್ ನಿಮಗೆ ಹೇಗೆ ಅನ್ನಿಸ್ತು,
ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡೋದನ್ನ ಮತ್ತು ಕಮೆಂಟು ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸೋದು ಮಾತ್ರ ಮರಿಬೇಡಿ. ಆ್ಯಂಡ್ ಇಲ್ಲಿ ಲಾಸ್ಟಿಗೆ ಒಂದು ಬ್ಲೌಸ್ ಪೀಸಲ್ಲಿ ನಾವು ತೆಗೆದಿರೋ ಮುಡಿನ ಇದರಲ್ಲಿ ಹಾಕಿ ಹಾಗೆ ಕಾಯಿನ್ ಹಾಕಿ ನಾವು ಗುಂಡದಲ್ಲಿ ಬಿಡೋದು ನಮ್ಮ ಸಂಪ್ರದಾಯ ರೀತಿಯಾಗಿದೆ. ನಿಮ್ಮ ಕಡೆ ಹೇಗೆ ಮಾಡ್ತೀರಾ ಅನ್ನೋದನ್ನು ಕೂಡ ನೀವು ಕಮೆಂಟಲ್ಲಿ ತಿಳಿಸ್ಬೋದು. ಆ್ಯಂಡ್ ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಶೇರ್ ಮಾಡ್ಬೋದು. ಮತ್ತೊಂದು ವ್ಲಾಗ್ ಜೊತೆ ನಿಮ್ಮೆಲ್ಲರನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್ ಆ್ಯಂಡ್ ಟೇಕ್ ಕೇರ್. ಥ್ಯಾಂಕ್ ಯು.